3,000 ಕೋಟಿ ಈ ಥರದಂತೆ SPTSPಗೆ ಇಟ್ಟಂಥ ಹಣವನ್ನು ತಿಂದಾಕಿದೆ. ಈಗ ತುಷ್ಟೀಕರಣ ರಾಜಕಾರಣ ಬಗ್ಗೆ ಹೇಳಿದ್ರು, ಇಲ್ಲ ನಾವು ತುಷ್ಟೀಕರಣ ರಾಜಕಾರಣ ಮಾಡಲಿಲ್ಲ ಅಂತ. 1,000 ಈಗ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ 1,000 ಕೋಟಿಯನ್ನು ಮುಸ್ಲಿಮ್ಗೋಸ್ಕರ ಇಟ್ಟಿದ್ದಾರೆ. ಹಾಗಾದರೆ ಟ್ಯಾಕ್ಸ್ ಹಣವನ್ನು ಮುಸ್ಲಿಮರಷ್ಟೇ ಕಟ್ತಾ ಇದ್ದಾರಾ? ನಾನು ಹೇಳ್ತಾ ಇರೋದು ಬೇರೆಯವರು ಅಹಿಂದ್ ಅಂತೇಳಿ ಇಡೀ ಕರ್ನಾಟಕದಾದ್ಯಂತ ಹೇಳ್ತಾ ಹೊರಟಂಥ ಸಿದ್ದರಾಮಯ್ಯನವರು 1,000 ಕೋಟಿಯನ್ನು ಕೊಡು ನೋಡಿ, ಅವ್ರಿಗೆ ಶ್ರೇಯೋಭಿವೃದ್ಧಿ, ಅವರ ಹಾಸ್ಟೆಲಿಗೋಸ್ಕರ, ಅವರ ಉರ್ದು ಶಾಲೆಗೋಸ್ಕರ. ಹಾಗಾದರೆ ನೀವು ಹಿಂದುಳಿದ ಅಭಿವೃದ್ಧಿಗೋಸ್ಕರ ಏನು ಮಾಡ್ದಂಗಾಯ್ತು? SPTSP ಹಣವನ್ನು ತಗೊಳ್ತೀರಾ? ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ನೀವು ತಗೊಂಡು ಅದಕ್ಕೆ ಬೇರೆ ಇದಕ್ಕೆ ಸಂದಾಯ ಮಾಡ್ತೀರಾ? ಅದಕ್ಕೆ ಮೀಸಲಿಟ್ಟಂಥ ಹಣ ಸರಿಯಾದ ಒಂದು ರೋಡ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಈಗ ಬೇಸಿಗೆಗಾಲ ಬಂದಿದೆ, ಅಂತರ್ಜಲ ಕುಸಿತ ಆಗಿದೆ, ಪಶುಗಳಿಗೆ ಮೇವಿನ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಇಲ್ಲ ನಿಮಗೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿ ಭೇಟಿ ಕೊಡ್ತಾ ಇಲ್ಲ. ಆ ಜಿಲ್ಲಾ ಸಚಿವರು ಉಸ್ತುವಾರಿ ಏನಿದಾರಲ್ವ, ಅವರು ಅಲ್ಲಿ ಹೋಗಿ ಭೇಟಿ ಕೊಡಬೇಕಲ್ವ ಈ ಸಂದರ್ಭದಲ್ಲಿ. ರೈತರ ಆತ್ಮಹತ್ಯೆ ಆದಂಥ ಸಂದರ್ಭದಲ್ಲಿ, ಲಾ ಆ್ಯಂಡ್ ಆರ್ಡರ್ ಕುಸಿತ ಆದಂಥ ಸಂದರ್ಭದಲ್ಲಿ ಹೋಗ್ಬೇಕಲ್ವ. ಯಾವುದೇ ಒಂದು ಸಚಿವರಿಗೆ, ಇವರು ಸಚಿವರಾಗಲಿ ಇವರ ಶಾಸಕರಾಗಲಿ, ಕಾಂಗ್ರೆಸ್ನ ಶಾಸಕರು ಅವರವರ ಕಿತ್ತಾಟದಲ್ಲಿ ತೊಡಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು ಅವರವರ ಕಿತ್ತಾಟದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾರೆ ವಿನಃ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಪರವಾಗಿ ಕೆಲಸಗಳೇ ನಡೀತಾ ಇಲ್ಲ. ಅದನ್ನೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಇವು ಏನೇ ಹೇಳ್ಕೊಳ್ಬಹುದು ಇವತ್ತಿನ ದಿವಸದಲ್ಲಿ, ಅದನ್ನೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಪ್ರತಿಯುತ್ತರ ಇದೇ ಬೈ ಎಲೆಕ್ಷನ್ ಅಲ್ಲಿ ಕೊಡ್ತಾರೆ. ಗ್ಯಾರಂಟಿಯನ್ನು ನಂಬಿ ಜನ ವೋಟ್ ಹಾಕ್ತಾರ ಅಥವಾ? ಆಮೇಲೆ ನಮ್ಮ ಆಪ್ ವಕ್ತಾರರು ಕೆಲವೊಂದು ಹೇಳಿದ್ರು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ BJP ಕಾಂಗ್ರೆಸ್ನವರು ಅಂತ. ಅಡ್ಜಸ್ಟ್ಮೆಂಟ್ ಇದ್ರೆ ಇವತ್ತಿನ ದಿವಸ ಮೂಡಾ ಸೈಟು 14 ಸೈಟ್ ವಾಪಸ್ ಕೊಡ್ತಾ ಇರಲಿಲ್ಲ. RB ತಿಮ್ಮಾಪುರ ಅವರ ಏನು ಅಬಕಾರಿ ಇಲಾಖೆಯಲ್ಲಿ ನಡೆದಂಥ ಭ್ರಷ್ಟಾಚಾರ ಹೊರಗಡೆ ಬರ್ತಾ ಇರಲಿಲ್ಲ. ಏನು ವಾಲ್ಮೀಕಿ ವಿಚಾರದಲ್ಲಿ ಸಚಿವರುಗಳು ಜೈಲಿಗೆ ಹೋದ್ರಲ್ಲ, ಹೋಗ್ತಾ ಇರಲಿಲ್ಲ. ಆಮೇಲೆ ಹುಬ್ಲೆಟ್ ವಾಚ್ ವಾಪಸ್ ಕೊಡ್ತಾ ಇರಲಿಲ್ಲ ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ. ಆಮೇಲೆ ಕಾರ್ಮಿಕ ಕಿಟ್ ಹಗರಣ ಹೊರಗಡೆ ಬರ್ತಾ ಇರಲಿಲ್ಲ. ವರ್ಗಾವಣೆ ದಂಧೆಗಳು ಏನು ನಾವು ಹೊರಗಡೆ ಬರ್ತಾ ಇರಲಿಲ್ಲ. ಇದೆಲ್ಲ ಯಾಕೆ ಹೊರಗಡೆ ಬಂತು ಅಂದ್ರೆ ಬಿಜೆಪಿ ಇಷ್ಟೆಲ್ಲ ಹೋರಾಟ ಮಾಡಿದ ಪರಿಣಾಮವಾಗಿ ಬಂದಿದೆ. ಬಾಗಲಕೋಟೆ ನೋಡಿ, ವಿಜೇಂದ್ರ ಅವರು, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು ಮೂಡ ಹಗರಣದ ವಿಚಾರದಲ್ಲಿ. ಬಾಗಲಕೋಟೆ ಮಾಡ್ತಾ ಇದ್ದು ಅಡ್ಜಸ್ಟ್ಮೆಂಟ್ ಆದ್ರೆ ಬಾಗಲಕೋಟೆಯಲ್ಲಿ ಕಳೆದ ಬಾರಿ ತಿಳ್ಕೊಳ್ಬೇಕು. ಬಾಗಲಕೋಟೆಯಲ್ಲಿ ಕಳೆದ ಬಾರಿ ಸೋತಿರುವಂತಹ ವ್ಯಕ್ತಿ ಮೇಲೂ ಕೂಡ ಜಾಸ್ತಿ